ಇಷ್ಟ ಆಯ್ತಾ ರಾಣಿ? ಹೇಗೈತೆ? ಹಾಂ, ನನಗಿಷ್ಟ ಆಯ್ತೋ ಇಲ್ವೋ ಅಂತ ಬೇಜಾರಾಯಿತು. ಹೆಂಗೈತೋ ಏನೋ, ರಾಣಿ ಒಪ್ತಾಳೋ ಇಲ್ವೋ ಅನ್ನಿಸ್ತಾ ಇತ್ತು ನನಗೆ. ಹೇಗೈತೆ? ಏನೋ ನಿನಗೆ ಇಷ್ಟ ಆಗುತ್ತೆ ಅಂತ ತೊಗೊಂಬಂದಿದ್ದೀನಿ. ಹೆಂಗೈತೆ ಅಂತ ಹೇಳಿ ನಿನ್ನ ಅಭಿಪ್ರಾಯ ತಿಳಿಸು ನನಗೆ. ರೀ, ನೀವು ಸಡನ್ನಾಗಿ ನನಗೆ ಈ ಥರ ಸರ ಓಲೆ ತೊಗೊಂಬಂದು ಕೊಟ್ಟಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಪ್ಪ, ಎಷ್ಟು ಚೆನ್ನಾಗೈತೆ! ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ಸಖತ್ತಾಗೈತೆ. ನೀವು ಸಡನ್ನಾಗಿ ಈ ರೀತಿ ತೊಗೊಂಬಂದಿದ್ದೀರಲ್ಲ. ಓ, ಇವತ್ತೇನು ಅಕ್ಷಯ ತೃತೀಯ ಅಂತ. ಇವತ್ತು ಏನಾದ್ರೂ ಬಂಗಾರ ತೊಗೊಂಡ್ರೆ ಒಳ್ಳೇದಂತ ತೊಗೊಂಬಂದಿದ್ದೀರಲ್ವಾ? ನನಗೆ ಗೊತ್ತು. ನಾನು ನಿನ್ಗೇನಾದರೂ ಗಿಫ್ಟ್ ಕೊಡಬೇಕು ಅಂತ ಇದ್ದೆ. ನಿನ್ನ ಬರ್ತಡೇ ಬೇರೆ ಇವತ್ತು. ಅದಕ್ಕೆ ಇವತ್ತೇನಾದ್ರೂ ಬಂಗಾರ ತೊಗೊಂಡ್ರೆ ಒಳ್ಳೆಯದು, ಅಕ್ಷಯ ತೃತೀಯ ದಿನ ಎಲ್ಲ ಬಂಗಾರ ಬೆಳ್ಳಿ ಎಲ್ಲ ಮನೆಗೆ ತೊಗೊಂಬಂದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ, ಅದಕ್ಕೇ ನಾನು ತೊಗೊಂಬಂದೆ. ಇಷ್ಟ ಆಯ್ತಾ ನಿನಗೆ? ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಭಾಳ ಖುಷಿ ಆಯಿತು ನೋಡಿ. ಅಂದರೆ ಇಂಥ ಟೈಮಲ್ಲಿ ತಗೋಬೇಕು ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ಇವತ್ತು ನಾವೇನಾದರೂ ಮನೆಗೆ ಏನಾದರೂ ತೊಗೊಂಬಂದರೆ ಒಳ್ಳೆಯದು ಅಂತೇಳಿ ಎಲ್ಲರೂ ಹೇಳ್ತಾರೆ. ನಾನು ತಗೊತಾ ಇದ್ದೆ. ಏನಾದರೂ 1 ಗ್ರಾಮ್ ಆಗಲೇಳು ಏನಾದರೂ ತಗೊತಾ ಇದ್ದೆ. ನನಗೇನು ಇಷ್ಟೇ ತಗೋಬೇಕು ಜಾಸ್ತಿ ರೇಟಿಂದ ಅಂತೇನು ತಗೊತಾ ಇರಲಿಲ್ಲ. 1 ಗ್ರಾಮಿಂದ ಆಗಲೇಳಿ ಏನಾದರೂ ಒಂದು ಚಿಕ್ಕದೊಂದು ಉಂಗ್ರಾನೋ ಇಲ್ಲಿ ಏನೋ ಒಂದು ತಗೊಳ್ತಾ ಇದ್ದೆ. ಏನಾದರೂ ಒಂದು ಒಟ್ಟಿನಲ್ಲಿ ನಾನು ತಗೊಂಡಿದ್ದೀನಪ್ಪ. ಯಾವತ್ತೂ ನಾನು ಯಾವ ವರ್ಷನೂ ಮಿಸ್ ಮಾಡಿಲ್ಲ. ಅದಕ್ಕೆ ಹೇಳ್ತಾ ಇದ್ನಲ್ಲ, ಅದಕ್ಕೆ ಈ ವರ್ಷ ತೊಗೊಂಬಂದಿದ್ರಲ್ವ ನೀವು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸರ ಅಂತೂ ಎಷ್ಟು ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ನೀವು ಅವತ್ತು ನನಗೆ ತೋರಿಸಿದ್ರಲ್ವ ಇದನ್ನ. ಸುಮ್ಮನೆ ಈ ಸರ ಡಿಸೈನ್ ಚೆನ್ನಾಗೈತಲ್ವ ಅಂತ ತೋರಿಸಿದ್ರಲ್ವ, ಇದೇ ಥರ ಮಾಡಿಸಿದ್ದೀರ. ರೆಡಿ ತಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ನಾನು ಅದಕ್ಕೆ ನಿನ್ನ ಕೇಳ್ದಂಗೆ ಆಗ್ಬೇಕಾ, ಈ ಡಿಸೈನ್ ಚೆನ್ನಾಗೈತಲ್ವ ಅಂತೇಳಿ ನಾನು ಅದಕ್ಕೆ ನಿನ್ನ ಕೇಳಿದ್ದು. ನಿನಗೆ ಗೊತ್ತಿಲ್ಲ, ನನ್ನ ಗಂಡ ನನಗೆ ಮಾಡಿಸ್ಕೊಂಡು ತಗೊಂಬರ್ತಾ ಇದ್ದಾರೆ, ನನಗೆ ಮಾಡಿಸ್ಕೊಂಡು ಕೊಡ್ತಾರೆ ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನೀನು ಯಾಕೋ ಏನೋ ಹಿಂಗೆ ಕೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡಿದ್ದೀಯ. ಇಷ್ಟ ಆಯ್ತಲ್ಲ ಬಿಡು. ಅವತ್ತು ನೀನು ಒಪ್ಪಿರೋ ಡಿಸೈನೇ ನಾನು ಮಾಡಿಸಿದ್ದು. ಆದರೂ ಒಂದು ಸತಿ ನೀನು ಹೆಂಗೆ ಏನು ಅಂತ ನಾನು ಅದಕ್ಕೇ ಕೇಳಿದ್ದು. ಚೆನ್ನಾಗೈತೆ, ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಇವತ್ತು ತಗೊಂಡಿರೋದ್ರಿಂದ ಒಳ್ಳೇದಂತ ತಗೊಂಡೆ ನಾನು. ಅಕ್ಷಯ ತೃತೀಯ ಅಂತೇಳಿ ಇವತ್ತೇನೋ ತಗೊಂಬಂದಿದ್ದಾರೆ. ಏನೋ ಒಡವೆ ಗಿಡವೆ ಏನೋ ತಗೊಂಬಂದವ್ರೆ. ರಾಣಿ ದಿನಿ ಇಬ್ರು ನೋಡ್ತಾ ಇದ್ದಾರೆ. ಏನು ರಾಣಿ, ಏನೋ ನೋಡ್ತಾ ಇದೆಯಾ ಹೊಸದ ಸರ? ಅಕ್ಕ, ನಮ್ಮ ಮನೆಯವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡು. ಇವತ್ತು ಅಕ್ಷಯ ತೃತೀಯ, ಒಳ್ಳೇದು ಏನಾದರೂ ಒಡವೆ ತಗೋಬೇಕು ಅಂತ ಹೇಳಿ ಅವರು ಇಷ್ಟಪಟ್ಟು ತಗೊಂಬಂದಿದ್ದಾರೆ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕ ಸರ ಓಲೆ, ಅದಕ್ಕೆ ಮ್ಯಾಚಿಂಗು ಚೆನ್ನಾಗೈತೆ. ಎಷ್ಟು ಗ್ರಾಮ್ ಐತೆ ಇದ್ರಿ? 35 ಗ್ರಾಮು ಸರ ಐತೆ, 5 ಗ್ರಾಮ್ ಕಿವಿ ಓಲೆ ಐತೆ. ಅದಕ್ಕೂ ಮ್ಯಾಚಿಂಗ್ ಅಂತೇಳಿ ಕಿವಿ ಓಲೆನೂ ತಗೊಂಡೆ. ಚೆನ್ನಾಗೈತಲ್ಲವ? ಇಷ್ಟ ಆಯ್ತಾ ಪದ್ಮಕ್ಕ? ನೋಡ್ರಿ, ನಿಜವಾಗ್ಲೂ ಚೆನ್ನಾಗೈತೆ. ನೀವು ಹಿಂಗೆ ಬೆಳಿತೀರೋದು ನೋಡಿ ನನಗಂತೂ ಖುಷಿ ಆಗುತ್ತೆ ಕಣಪ್ಪ. ಹಿಂಗೆ ದುಡ್ಡು ತಿನ್ನಬೇಕು, ಯಾರಿಗೇನು ಅನ್ಯಾಯ ಮಾಡಬಾರ್ದು. ದುಡ್ಡು ತಿಂದರೆ ನೋಡು ಎಷ್ಟು ಮುಂದಕ್ಕೆ ಬರ್ತೀರಾ. ನೀವಿಬ್ಬರು ಕೆಲಸ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ನೋಡ್ರಿ ಇವತ್ತು ಎಷ್ಟು ಚೆನ್ನಾಗಿ ನೀವು ಮುಂದೆ ಬರ್ತಾ ಇದ್ದೀರಾ ಅಂತ. ನಿಜವಾಗ್ಲೂ ದುಡ್ಡು ತಿನ್ಬೇಕು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು. ದೇವ್ರು ಅವಾಗ ಎಲ್ಲೋ ಒಂದು ಕಡೆ ಒಂದು ತುತ್ತು ನಮಗೆ ಕೊಟ್ಟೆ ಕೊಡ್ತಾನೆ. ನಿಜವಾಗ್ಲೂ ಒಂದು ಕೈ ಇನ್ನೂ ಎಕ್ಸ್ಟ್ರಾನೇ ಕೊಡ್ತಾನೆ. ನಾವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮಗೆ ದೇವರು ಆಶೀರ್ವಾದ ಮಾಡ್ತಾನೆ. ನೋಡು, ನೀವಿಬ್ಬರು ಎಷ್ಟು ಚೆನ್ನಾಗಿ ಸೈಟೆಲ್ಲ ತಗೊಂಡ್ರಿ, ಎಷ್ಟು ಮುಂದೆ ಬರ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಜೀವನದಾಗೆ ನೀವು ಸಣ್ಣವರಾಗಿದ್ರೂ ನಮಗಿನ್ನ ನೀವು ಚೆನ್ನಾಗೇ ಮಾಡ್ತಾಯಿದ್ದೀರಾ. ಇಂಥ ವಯಸ್ಸಿಗೆ ಇಷ್ಟೊಂದು ನೀವು ಸಕ್ಸಸ್ ಕಂಡಿದ್ದೀರಾ ಅಂದರೆ ನಿಜವಾಗ್ಲೂ ಒಳ್ಳೆ ಮನಸ್ಸಿರೋದಕ್ಕೆ ಕಣಪ್ಪ ಒಳ್ಳೇದಾಗಿರೋದು. ಬಾಬಾ ನಮ್ಮ ಅಮ್ಮ ಇವಾಗ ಹೇಳ್ತಾ ಇರೋದು ನೋಡು. ಏನೋ ತಗೊಂಬಂದವಳೆ ಇವತ್ತು ಅಕ್ಷಯ ತೃತೀಯ ಅಲ್ಲ, ಅದಕ್ಕೆ ಏನೋ ಒಡವೆ ತಗೊಂಬಂದವಳೆ ನೋಡು. ನಮ್ಮಮ್ಮ ಏನು ಹೊಗಳಿದ್ದೆ ಮಗಳನ್ನು ಒಂದು ದಿವಸನೂ ಮಾತಾಡ್ಸಿಲ್ಲ. ಒಂದು ದಿವಸನೂ ಮಗಳಿಗೆ ಅಂಥದ್ದೇನು ಹೇಳಿಲ್ಲ. ಕಂಡವ್ರನ್ನಾದರೆ ಹೊಗಳೋದಕ್ಕೆ ಮನಸ್ಸು ಬರುತ್ತೆ, ಮಕ್ಕಳನ್ನ ಹೊಗಳೋದಕ್ಕೆ ಮನಸ್ಸು ಬರಲ್ಲ ಇವ್ರಿಗೆ. ಇಲ್ಲ ನೋಡಿ, ನಾನು ಹೋಗ್ತಾ ಇರೋದು ನೋಡಿ ನಮ್ಮಮ್ಮ ಇನ್ನೂ ಜೋರಾಗಿ ಹೇಳ್ತಾ ಐತೆ. ಅಯ್ಯೋ ಬೇಡ, ಯಾವ ಒಡವೆ ಹಾಕೊಂಡು ಏನಾಗೋದು ಏನೈತೆ. ಇನ್ನು ಒಡವೆ ಹಾಕೊಂಡವ್ರು ಹೋಗ್ತಾರೆ, ಒಡವೆ ಹಾಕೊಂಡಿಲ್ದರು ಹೋಗ್ತಾರೆ. ಏನೋ ಇವಾಗ ಬಂದ್ರೆ ಇವಾಗ ಹೋಗ್ಬೇಕು ಅಂತದಕ್ಕೆಲ್ಲ ಏನು ಸಂಪಾದನೆ ಮಾಡಬೇಕು ಬಿಡು. ಹೋದ್ರೆ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ತಲೆ ಕೆಡಿಸ್ಕೊಳ್ಳಲ್ಲ ಬಿಡು. ನಾನು ಯಾರೇನಾದರೂ ಮಾಡಲ್ಲ, ನಮ್ಮಮ್ಮ ನನಗೆ ಅರ್ಥವಾಗಲಿ ಅನ್ನೋ ಥರ ಜೋರಾಗಿ ಹೇಳ್ತಾ ಐತೆ. ಇವರೇನು ಮಾಡಿಲ್ಲ, ಇವರೆಲ್ಲ ಹೆಂಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಲಿ ಅನ್ನೋ ಥರ ನಮ್ಮಮ್ಮ ಹೆಂಗೆ ಹೇಳ್ತೈತೆ ನೋಡ್ರಿ. ಏನೋ ಆ ದೇವರು ಆಶೀರ್ವಾದ, ದೇವ್ರ ದಯದಿಂದನ ನಮ್ದೇನಿಲ್ಲ, ಎಲ್ಲ ದೇವ್ರದ್ದು ಭಗವಂತ ನಮ್ಗೆ ಒಳ್ಳೇದು ಮಾಡಿದ್ದಾನೆ. ದೇವ್ರನ್ನು ಕಾಪಾಡಿದ್ದಾನೆ. ನೀವು ಕಷ್ಟಪಟ್ಟಿದ್ರೆ ಕಾಯಕವೇ ಕೈಲಾಸ, ಬಸವಣ್ಣವ್ರು ಹೇಳಿಲ್ವಾ? ಕಾಯಕವೇ ಕೈಲಾಸ. ನಾವು ದುಡ್ಡು ತಿನ್ನಬೇಕು. ನಾವು ಹೆಂಗೆ ಕೆಲಸ ಮಾಡ್ತೀವೋ ಹಂಗೆ ಯಾವಾಗ್ಲೂ ನಮ್ಮ ಕೆಲಸದಲ್ಲಿ ಆ ದೇವರನ್ನು ಕಾಣಬೇಕು. ಯಾವಾಗಲೂ ನಮ್ಮ ಒಟ್ಟಿನಲ್ಲಿ ಕೆಲಸ ಮಾಡ್ತಾ ಇರಬೇಕು. ಕಾಯಕವೇ ಕೈಲಾಸ ಅಂತ ಯಾಕೆ ಹೇಳವ್ರೆ?
ಕೆಲಸ ಮಾಡಿ ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೋ ಅವ್ರ ಜೀವನದಲ್ಲಿ ನಿಜವಾಗ್ಲೂ ಮುಂದೆ ಬರ್ತಾರೆ ಬಿಡಮ್ಮ. ನೀವಿಬ್ಬರು ಗಂಡ ಹೆಂಡ್ತಿ ಏನು ಗೌರ್ಮೆಂಟ್ ಕೆಲಸ ಅಂತ ಏನು ನೀವೇನು ಸುಮ್ಮನೆ ಕೂತ್ಕೊಂಡಿಲ್ವಲ್ಲ, ನೀವು ಹೋಗ್ತಾ ಇದ್ದೀರಾ ಕೆಲಸಕ್ಕೆ. ಇವತ್ತು ಪರ್ಮನೆಂಟ್ ಆಗೈತೆ ಇಬ್ರಿಗೂ. ಕಾಯೇ ಕವೆ ಕೈಲಾಸ ಅಂತ ಒಂದಿನ ಇರಲ್ಲ, ಹಂಗೆ ಹೋಗ್ತೀರಾ ಇಬ್ರು. ಕೈ ಕೆಸರಾದರೆ ಬಾಯಿ ಮೊಸರು, ಹಂಗೆ ಇಬ್ಬರು ಕಷ್ಟಪಟ್ಟು ದುಡಿತೀರಾ, ಹೋಗ್ತೀರಾ. ಎಷ್ಟು ಚೆನ್ನಾಗಿ ಇಬ್ರು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತೀರಾ. ಅದು ನಿಮ್ಮನ್ನ ಮುಂದೆ ಬರೋ ಥರ ಮಾಡ್ತಾ ಐತೆ. ನನಗೆ ಒಂದಿನ ಒಟ್ಟಿನಲ್ಲಿ ಯಾರು ಕಷ್ಟಪಟ್ಟು ದುಡಿತಾರೆ. ನಮ್ಮ ಕೈಯಾಗೆ ಆಗಲಿಲ್ಲಮ್ಮ. ನಮ್ಮದೇ ಉದಾಹರಣೆಗೆ ಹೇಳ್ತೀನಿ ರಾಣಿ. ಆವಾಗ ನಮ್ಮ ಕೈಯಲ್ಲಿ ₹1 ದುಡ್ಡು ಇರ್ತಿರ್ಲಿಲ್ಲ. ಅವಾಗ ನಾನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಎಲ್ಲೂ. ₹1 ದುಡ್ಡು ಇರ್ತಿರ್ಲಿಲ್ಲ. ಏನು ಕನಾಗಲಿ ಅಯ್ಯಪ್ಪನ್ನೇ ₹100 ಕೊಡಪ್ಪ, ₹200 ಕೊಡಪ್ಪ, ₹500 ಕೊಡಪ್ಪ ಅಂತ ಎಲ್ಲದಕ್ಕೂ ನಮ್ಮ ಅಯ್ಯಪ್ಪನ್ನೇ ಕೈ ಒಡ್ಡಿ ಬೇಡ್ತಾ ಇದ್ದೆ. ಆದರೆ ಇವಾಗ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ನನ್ನ ಕೈಗೆ ದುಡ್ಡು ಇರುತ್ತೆ. ನನಗೇನು ಬೇಕಾದ್ರೂ ನಾನು ಬೇಕಂದ್ರೆ ತಾಗ್ಬೋದು, ಇಟ್ಕೋಬೋದು. ನಿಜವಾಗ್ಲೂ ಇವಾಗ ನನ್ನ ತಗೆ ಈಗ ಕೇಳಿದ್ರು ₹10,000 ಮನೆಯಷ್ಟು ಹಾಕಿ ಇಟ್ಕೊಂಡಿರ್ತೀನಿ ದುಡ್ಡ. ಆ ಥರ ದುಡಿದ್ರೆ ನಮ್ಮ ಹತ್ರ ದುಡ್ಡು ಇರುತ್ತೆ, ಎಲ್ಲ ಬರುತ್ತೆ. ಮೇಯ್ನ್ ದುಡಿಬೇಕು ಯಾರೇ ಆಗಲಿ. ನೋಡು, ನೀನು ದುಡಿಯೋದಕ್ಕೆ ಇವತ್ತು ಒಡವೆನೋ ತಗೊಂಡು ಎಲ್ಲ ತಗೋಬಿಟ್ಟೆ. ಅದು ಸತ್ಯ ಪದ್ಮಾಕ. ನಿಜವಾಗ್ಲೂ ನನಗೂ ನನ್ನ ಗಂಡನಂತವ್ರು ಸಿಕ್ಕಿರೋದು ನನ್ನ ಪುಣ್ಯ. ನಾನು ನನ್ನ ಗಂಡ ಇಬ್ಬರು ಅಷ್ಟೇ ಕಷ್ಟಪಡ್ತೀವಿ, ಅಷ್ಟೇ ತಗೊತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಅದು ಇನ್ಯಾವ್ದು ದುಡ್ಡಿಕ್ಕೊಂಡವಳ ಏನೋ. ಅಲ್ಲ, ಒಡವೆ ನೋಡಿದ್ರೆ ಇಷ್ಟೊಂದು ಒಡವೆ ತಗೊತಾ ಇದ್ದಾಳೆ. ದಿನ ಚೆನ್ನಾಗೈತೆ ಅಂತ ನಾನು ಏನಾದರೂ ತರಬೇಕಲ್ಲ. ನಾವು ನೋಡಿದ್ರೆ ಇರೋ ಒಡವೆ ಎಲ್ಲ ಕಳ್ಕೊಂಡು ಕೂತ್ಕೊಂಡ್ವಿ. ನಾನು ನಮ್ಮ ಅತ್ತೆ ಇವಳೆಲ್ಲ ನೋಡಿ ಹೆಂಗೆ ತಗೊತಾ ಇದ್ದಾಳೆ. ನಾನು ಏನಾದರೂ ಒಂದು ಮಾಡಬೇಕಲ್ಲ ಕೆಲಸನ. ಏನು ಮಾಡೋಣ ಅನ್ನಿಸ್ತೈತೆ ನನಗೆ. ನಿಜವಾಗ್ಲೂ ನನಗೆ ಇದನ್ನೆಲ್ಲ ಇವ್ರು ತಗೊತಾ ಇರೋದು ನೋಡಿದ್ರೆ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ. ನೋಡಪ್ಪ, ದೇವ್ರು ಯಾಕಪ್ಪ ನನಗಿಂಥದ್ದು ಕೊಟ್ಟ ಅನ್ನಿಸ್ತೈತೆ. ಇಲ್ಲ, ನಾನು ಏನಾದರೂ ಒಂದು ಪ್ರಯತ್ನ ಮಾಡ್ತೀನಿ, ಬಿಡಲ್ಲ. ನಾನು ಏನಾದರೂ ಒಂದು ಪ್ರಯತ್ನ ಮಾಡಿ ನಾನು ಮುಂದೆ ಬಂದೇ ಬರ್ತೀನಿ. ಇಲ್ಲ, ಬಿಡಲ್ಲ, ನಾನು ಇಷ್ಟಕ್ಕೆ ಬಿಡಲ್ಲ, ಖಂಡಿತ ಬಿಡಲ್ಲ. ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಬಿಡಲ್ಲ, ಮಾಡ್ತೀನಿ. ಕೇಳಿಸ್ಕೊಂಬ್ಲಿ ಅಂತ ಸರಿಯಾಗಿ ಅಂದೆ ನೋಡು. ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಆತ ತಂದವ್ರೆ, ಆತ ಮಾತಾಡ್ತಾರೆ ಅಂತ ನೋಡ್ಕೊಂಡು ಹೋಗ್ತಾಳೆ ರಾಣಿ. ಅಯ್ಯೋ ಪದ್ಮಾಕ, ಅವರಿಗೆ ಯಾರು ಹೇಳಿದ್ರು ಗೊತ್ತಾಗಲ್ಲ. ಅವ್ರ ಮನ್ಸಿಗೆ ತಿಳ್ಕೊಬೇಕು, ಅವ್ರ ಮನ್ಸಿಗೆ ಬರಬೇಕು. ನಮ್ಗೇನೀಗ ಯಾರಾದರೂ ಹೇಳ್ಕೊಟ್ಟವ್ರ, ತಗೊಳ್ರಿ, ಮಾಡ್ರಿ, ದುಡ್ಡು ಉಳಿಸ್ಕೊಳ್ರಿ ಅಂತ ನಮಗೇನು ಯಾರಾದರೂ ಹೇಳ್ಕೊಟ್ಟವ್ರ? ಇಲ್ಲ, ನಾವು ಉಳಿಸ್ಕೊಂಡಿದ್ದೀವಿ ಅಷ್ಟೇ. ಈಗ ಅವ್ರಂತೆ ಹೋದ್ರೆ ಯಾವುದೂ ಆಗಲ್ಲ. ನಾವು ಒಟ್ಟಿನಲ್ಲಿ ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಅದೇ ಮತ್ತೆ ಯಾತ್ಕ ಇದ್ದಾಳೆ ಬಿಡಮ್ಮ. ಅವಳು ಬರೀ ಅದು ಇದು ಅಂಥದ್ದು ಕೆಲಸ ಮಾಡೋಕ್ಕೆ ಅವಳ ಕೈಲಿ ಏನು ಮಾಡೋಕ್ಕಾಗಲ್ಲ. ಏನು ಅವಳ ಕೈಲಿ ನೋಡು, ಅತ್ಲ ಕಡ್ಡಿ ತೆಗ್ದು ಇತ್ಲಾಗ ಹಾಕಲ್ಲ. ಸುಮ್ಮನೆ ಮಾಡಿರೋರು ನೋಡಿ ಹೊಟ್ಟೆ ಹುರ್ಕೊಂತಾಳೆ. ಅದಕ್ಕೆ ನೋಡಲಿ ಅಂತಲೇ ಸರಿಯಾಗಿ ಹೇಳಿದೆ, ಗೊತ್ತಾಗಲಿ ಅಂತಾಳೆ. ಇನ್ನು ನೀವು ತಂದಿರೋದಕ್ಕೆ ಚೆನ್ನಾಗಿ ಹೊಟ್ಟೆ ಹುರ್ಕೊಂಡಿರ್ತಾಳೆ. ಚಂದಾಗಿ ಹೊಟ್ಟೆ ಹುರ್ಕೊಂತಾಳೆ ಕಣ ಮಾಡು. ಈಗ ಪದ್ಮಾಕ, ಹೊಟ್ಟೆ ಹುರ್ಕೊಂಬೋದ್ರಿಂದ ಏನಾದ್ರು ಬರಂಗೈತಾ? ಅಲ್ಲ, ಹೇಳಿ ನೀನೇನೆ. ಏನು ಬರಲ್ಲ. ಏನು ಬರಂಗೈತೆ ಹೊಟ್ಟೆ ಹುರ್ಕೊಂಬೋದ್ರಿಂದ? ಯಾರಿಗೇನು ಬರಂಗಿಲ್ಲ ಕಣಪ್ಪ. ಎಲ್ಲರೂ ಈಗ ಏನೋ ಮಾಡಿರೋದು ನೋಡಿ ಸಂತೋಷ ಪಡಬೇಕು. ನಾವು ಮಾಡಬೇಕು ಅನ್ನೋದು ಮನಸ್ಸಿಗೆ ಬರಬೇಕೇ ಹೊರ್ತನು ಮಾಡಿರೋದು ನೋಡಿ ಹೊಟ್ಟೆ ಹುರ್ಕೊಂಡ್ರೆ ಏನು ಬರಲ್ಲ. ನಿಜವಾಗ್ಲೂ ನಾವು ಮಾಡಿರೋದು ಯಾವತ್ತೂ ಮಾಡಿರೋರು ನೋಡಿ ಯಾವತ್ತೂ ಹೊಟ್ಟೆ ಹುರ್ಕೋಬಾರ್ದು. ಅದು ನಮ್ಗೆ ಏಳ್ಗೆನೇ ಇದಾಗ್ಬಿಡುತ್ತೆ. ಹಿಂಗೆ ನೀವು ನೋಡಪ್ಪ ಎಷ್ಟು ಬುದ್ಧಿವಂತರಾದ್ರಿ ಅಂತ ಹೇಳಿ ನನಗೇನೋ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಕಣಪ್ಪ. ಮೊನ್ನೆ ಸೈಟ್ ತೊಗೊಂಡ್ರಿ, ಇವಾಗ ನೋಡಾರೆ ಒಡವೆ ಮಾಡಿಸ್ತಾ ಇದ್ದೀರಾ. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗೂ ಅಷ್ಟೇ. ನನ್ನ ಗಂಡ ಇವತ್ತು ಅಕ್ಷಯ ತೃತೀಯ ಅಂತೇಳಿ ಒಡವೆ ತೊಗೊಂಬಂದಿರೋದಕ್ಕೆ ಇವತ್ತು ನನಗೆ ಎಲ್ಲಿಲ್ಲದ್ದು ಖುಷಿ. ಅವ್ರು ಇಷ್ಟು ದೊಡ್ಡ ತಂದವ್ರೆ ಅಂತಲ್ಲ, ಒಂದು ಗ್ರಾಮಿಂದ ಏನೇ ತೊಗೊಂಬಂದಿದ್ರು ಅವರು ನನಗೆ ಭಾಳ ಖುಷಿ ಆಗೋದು. ಏನೋ ನಾನು ಅದೃಷ್ಟ ಮಾಡಿದ್ದೀನಿ, ತೊಗೊಂಬಂದು ಕೊಟ್ಟವ್ರೆ. ಮುತ್ತಿಗೆ ಗೊತ್ತಾಗಲಿ ಅಂತ ಜೋರಾಗಿ ಹೇಳಿದೆ ನೋಡ್ರಿ. ರಾಣಿ ಎಷ್ಟು ಚೆನ್ನಾಗಿ, ಎಷ್ಟು ಬುದ್ಧಿವಂತಿಕೆಯಿಂದನೇ ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅದಕ್ಕೆ ಅವಳಿಗೆ ಗೊತ್ತಾಗಲಿ ಅಂತಲೇ ಎಷ್ಟು ಚೆನ್ನಾಗಿ ನೋಡಮ್ಮ ಒಡವೆ ತಗೊಂತಾ ಇದೆಯಾ, ನೀನು ಕಷ್ಟಪಟ್ಟು ದುಡಿತೀಯ ತಗೊಂತೀಯ ಅಂತ ಅವಳಿಗೆ ಗೊತ್ತಾಗಲಿ ಅಂತಲೇ ಹೇಳಿದೆ. ಚೆನ್ನಾಗಿ ಹುರ್ಕೊಂಡಿರ್ತಾಳೆ. ರಾಣಿ ಒಡವೆ ತಂದಿರೋದು ನೋಡಿ ಚೆನ್ನಾಗಿ ಹೊಟ್ಟೆ ಹುರ್ಕೊಂಡಿರ್ತಾಳೆ. ನೋಡಪ್ಪ, ನಮಗೆ ಈ ಭಾಗ್ಯ ಇಲ್ಲ, ಅವಳು ಹೆಂಗೆ ತಗೊಂತಾಳೆ ಅಂತ. ನಾವು ಕಷ್ಟಪಟ್ರೇನೆ ಅವಳು ಕಷ್ಟಪಡ್ತಾಳೆ, ಅದನ್ನ ಯೋಚನೆ ಮಾಡಲ್ಲ. ನಾನು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀನಲ್ಲ ಅಂತ. ಒಟ್ಟಿನಲ್ಲಿ ಮಾಡ್ಕೊಂಡು ತಿನ್ನೋರು ನೋಡಿದರೆ ಸಹಿಸ್ಕೊಂಬಲ್ಲ ಅಂತಾರಲ್ಲ ಜನ, ಆಗ ಹಂಗೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬೊಬ್ಬರನ್ನ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.